ಮಾನ ಮರ್ಯಾದೆ ಇಲ್ಲ ಅಂದ್ರೂ ಕೂಡ ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಜಂಭ ಬಿಟ್ಟು ಕ್ಷಮೆಯನ್ನ ಕೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಮಾಧ್ಯಮದವರಿಗೆ ಮರ್ಯಾದೆ ಇಲ್ವಾ, ಮಾನ ಮರ್ಯಾದೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಂಭವನ್ನ ಬಿಟ್ಟು ಕ್ಷಮೆಯನ್ನ ಕೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ಮಾತನಾಡಿದ್ದಾರೆ. ಮಾಧ್ಯಮದವರ ಮೇಲೇನೆ ಆರೋಪವನ್ನ ಮಾಡಿದ್ರು, ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಕ್ಷಮೆಯನ್ನ ಕೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು. ಜಂಬ ಬಿಟ್ಟು ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಮಾಧ್ಯಮದವರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿ ಈಗ ಕ್ಷಮೆಯನ್ನ ಕೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಅವರು. ಈಗಾಗಲೇ ಗಣೇಶ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ, ಹಾಗೆಯೇ ಗಣೇಶ್ ಅವರ ಬೆಂಬಲಿಗರು ಬಂದು ಮನವಿಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಅದನ್ನ ಶೂಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ, ಹೊರಗೆ ಹೋಗಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಇದೀಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ಜಂಬ ಬಿಟ್ಟು ಈಗ ಕ್ಷಮೆಯನ್ನ ಕೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್. ನಮ್ಮ ಆಂತರಿಕ ಸಭೆಯಲ್ಲಿ ಸಡನ್ ಆಗಿ ಮಾಧ್ಯಮದವರೆಲ್ಲ ನೋಡಿದಾಗ ನಾನು ಸ್ವಲ್ಪ ವಿಚಲಿತನಾದೆ. ಮತ್ತು ಯಾಕೆ ಎಲ್ಲರೂ ಇಲ್ಲಿದ್ದಾರೆ ಅಂತ ನಾನು ಅವ್ರು ಕೇಳಿದಾಗ ಸ್ವಲ್ಪ ಆ ಸಂದರ್ಭದಲ್ಲಿ ಬಾಯಿ ತಪ್ಪಿ ಹೇಳಿರ್ತಕ್ಕಂಥ ಮಾತು. ಯಾಕಂದರೆ ಮಾಧ್ಯಮ ಮತ್ತು ರಾಜಕಾರಣಿಗಳು ಮತ್ತು ನಮ್ಮಲ್ಲಿ ಇಬ್ಬರ ಮಧ್ಯೆ ಸಂಬಂಧ ಯಾವಾಗಲೂ ಚೆನ್ನಾಗಿ ಇರಬೇಕು. ಒಂದೊಂದು ಸಲ ಮಾಧ್ಯಮದವರು ಕೂಡ ಒಂದೊಂದು ಸಲ ಕೇಳಿದಾಗ ನಮಗೊಂದು ಸಲ ಇರಿಟೇಷನ್ ಆಗ್ತದೆ. ಆದರೂ ನಾವು ರಾಜಕಾರಣಿಗಳಾಗಿರೋದ್ರಿಂದ ಅದರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತಿನ ಮಾಧ್ಯಮ ಅವ್ರ ಪ್ರಶ್ನೆ ಕೇಳ್ತಕ್ಕಂಥ ಅವ್ರ ಹಕ್ಕಿರ್ತದೆ. ಅದನ್ನು ಒಪ್ಕೊಂಡು ಆ ಸಂದರ್ಭದಲ್ಲಿ ಸ್ವಲ್ಪ ಬಾಯಿ ತಪ್ಪಿ ಕೆಲವು ಮಾತುಗಳನ್ನು ಬಂತು. ಅದಕ್ಕೆ ಅದೇನಾದರೂ ಯಾರಿಗೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಬಹುಶಃ ನನಗೆ ಇನ್ನೂ ಹೆಚ್ಚು ಮಾಹಿತಿ ಇಲ್ಲ. ಅದನ್ನು ತಿಳ್ಕೊಳ್ತೀನಿ, ಯಾವ ರೀತಿಯಾಗಿ ಹೇಳಿದ್ದಾರೆ, ಯಾವ ಕಾರಣಕ್ಕೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತೀನಿ. ಎಸ್, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ಕೋಪದ ಕೈಗೆ ಏನೇನೋ ಬುದ್ಧಿಯನ್ನ ಕೊಟ್ಟು ಮಾತನಾಡಿದ್ರು. ಆದ್ರೆ ಈಗ ಕೊನೆಗೂ ಕ್ಷಮೆಯನ್ನ ಕೇಳಿದಾರ, ಹೇಗೆ ತಮ್ಮ ತಪ್ಪಿನ ಅರಿವಾಗಿದೆಯಾ? ಖಂಡಿತ ನವಿತಾ ಜೈನ್, ಕೊನೆಗೂ ತಮ್ಮ ತಪ್ಪಿನ ಅರಿವಾಗಿದೆ. ಅಂದ್ರೆ ಕೆಟ್ಟ ಮೇಲೆ ನೀವು ಹೇಳಿದಾಗೆ ಬುದ್ಧಿ ಬಂದಿದೆ ಅವರಿಗೆ. ತಾನು ಮಾತಾಡಿದ ತಪ್ಪು, ಮಾಧ್ಯಮದವರಿಗೆ ಮಾನ ಮರ್ಯಾದೆ ಎಂಬ ಪದ ಬಳಸಿದ್ದು ತಪ್ಪು ಅನ್ನೋದನ್ನ ಕೊನೆಗೂ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ತಾವು ಅಂದಿದ್ದಕ್ಕೆ ಕ್ಷಮೆ ಯಾಚನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಮಾಧ್ಯಮಗಳಿಗೆ ತನ್ನದೇ ಆದ ಗೌರವ ಇರುತ್ತೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡುವ ಹಕ್ಕು ಕೂಡ ಇರುತ್ತೆ ಅಂತೇಳಿ ಇದೀಗ ಒಪ್ಪಿಕೊಂಡಿದ್ದಾರೆ. ಆ ಮುಖಾಂತರ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಹಂಕಾರದಿಂದ ಮಾತಾಡಿದ್ದನ್ನ ಒಪ್ಪಿಕೊಂಡಿದ್ದು ಮತ್ತು ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ನವಿತಾ ಜೈನ್. ಎಸ್, ಜನ್ ಪಟೇಲ್, ಆಗ್ಲೇ ನಾವು ಹೇಳ್ತಾ ಇದೀವಿ, ಅಂದ್ರೆ ಒಂದು ರೀತಿಯ ಎಲ್ಲದಕ್ಕೂ ಕೂಡ ಮಾಧ್ಯಮದವರು ಬೇಕಾಗತ್ತೆ. ಅದು ಯಾವುದೇ ಕೆಲಸಗಳು ಇರ್ಲಿ ಅಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವ್ರು ಯಾವ ರೀತಿಯಾಗಿ ಇರ್ಬೇಕಾಗತ್ತೆ ಅಂತ ಹೇಳಿ ಒಂದ್ ಕಡೆ ಈಗಾಗಲೇ ಮುನಿಯಪ್ಪ ಅವರು ಕೂಡ ಬೈತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ವರ್ತನೆ ಮಾಡ್ಬೇಕಾಗತ್ತೆ ಜನಪ್ರತಿನಿಧಿಗಳು ಅಂತ. ಎಲ್ಲ ಒಂದ್ ಕಡೆ ತಾನು ಒಂದ್ ಕಡೆ ತಪ್ಪು ಮಾಡಿದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಯಾರಾದ್ರೂ ಎಚ್ಚರಿಕೆಯನ್ನ ಕೊಟ್ರ ಅವರಿಗೆ ಮುಂದೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಬೆಳವಣಿಗೆಗೆ ಕಾರಣ ಆಗಬಹುದು ಅಂತ ಅನ್ಸ್ತಾ ಹೇಗೆ ಅಂತ? ಖಂಡಿತ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಇಲ್ಲೊಂದ್ ಕಡೆ ಮಾಧ್ಯಮದವರಿಗೆ ನಾನು ತಪ್ಪಾಗಿ ಮಾತನಾಡಿದ್ದೇನೆ, ತನ್ನ ತಪ್ಪಿನ ಅರಿವಾಗಿರುವಂತದ್ದು. ಹಾಗಾಗಿ ಅವರು ಅನಿವಾರ್ಯವಾಗಿ ತನ್ನ ತಪ್ಪಿನ ಅರಿವಾದ ನಂತರ ಮಾಧ್ಯಮಗಳ ಮುಂದೆ ಬಂದು ಸ್ವತಃ ತಾವೇ ಖುದ್ದು ಬಂದು ಕ್ಷಮೆ ಯಾಚಿಸಿದ್ದಾರೆ, ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲ್ಲೊಂದ್ ಕಡೆ ಇನ್ನು ಮುಂದೆ ಈ ರೀತಿಯ ಪದಗಳನ್ನ ಬಳಸಲ್ಲ ಅನ್ನೋ ಒಂದು ಪರೋಕ್ಷವಾಗಿ ಒಪ್ಪಿಕೊಂಡಿರುವಂತದ್ದು. ಆ ಮುಖಾಂತರ ಅವರು ಮೊದಲೇ ಇದನ್ನು ಅರ್ತಿದ್ರೆ ಈ ಒಂದು ಕ್ಷಮೆ ಯಾಚಿಸುವ ಪ್ರಮೇಯವೇ ಕೂಡ ಅವರಿಗೆ ಬರ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದ ಗೌರವ ಇರುತ್ತೆ, ಆ ಘನತೆ ಇರುತ್ತೆ, ಅದಕ್ಕೆ ಅದರದೇ ಆದಂತ ವ್ಯಕ್ತಿತ್ವ ಇರುತ್ತೆ. ಅದೆಲ್ಲವನ್ನು ಮರೆತು ಅವರು ಅಂದ್ರೆ ಪದ ಬಳಕೆಯನ್ನ ಅವರು ಎಲ್ಲೇ ಮೀರಿದ ಪದ ಬಳಕೆಯನ್ನ ಬಳಸಿದ್ರು. ಇದೀಗ ಎಲ್ಲೇ ಮೀರಿದ ಪದ ಬಳಕೆಗೆ ಅನಿವಾರ್ಯವಾಗಿ ಈಗ ಮಾಡಿದ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ನಮ್ಮ ಆಂತರಿಕ ಸಭೆಯಲ್ಲಿ ಸಡನ್ ಆಗಿ ಮಾಧ್ಯಮದವರೆಲ್ಲ ನೋಡಿದಾಗ ನಾನು ಸ್ವಲ್ಪ ವಿಚಲಿತನಾದೆ. ಮತ್ತು ಯಾಕೆ ಎಲ್ಲರೂ ಇಲ್ಲಿದ್ದಾರೆ ಅಂತ ನಾನು ಅವ್ರು ಕೇಳಿದಾಗ ಸ್ವಲ್ಪ ಆ ಸಂದರ್ಭದಲ್ಲಿ ಬಾಯಿ ತಪ್ಪಿ ಹೇಳಿರ್ತಕ್ಕಂಥ ಮಾತು. ಯಾಕಂದರೆ ಮಾಧ್ಯಮ ಮತ್ತು ರಾಜಕಾರಣಿಗಳು ಮತ್ತು ನಮ್ಮಲ್ಲಿ ಇಬ್ಬರ ಮಧ್ಯೆ ಸಂಬಂಧ ಯಾವಾಗಲೂ ಚೆನ್ನಾಗಿ ಇರಬೇಕು. ಒಂದೊಂದು ಸಲ ಮಾಧ್ಯಮದವರು ಕೂಡ ಒಂದೊಂದು ಸಲ ಕೇಳಿದಾಗ ನಮಗೊಂದು ಸಲ ಇರಿಟೇಷನ್ ಆಗ್ತದೆ. ಆದರೂ ನಾವು ರಾಜಕಾರಣಿಗಳಾಗಿರೋದ್ರಿಂದ ಅದರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತಿನ ಮಾಧ್ಯಮ ಅವ್ರ ಪ್ರಶ್ನೆ ಕೇಳ್ತಕ್ಕಂಥ ಅವ್ರ ಹಕ್ಕಿರ್ತದೆ. ಅದನ್ನು ಒಪ್ಕೊಂಡು ಆ ಸಂದರ್ಭದಲ್ಲಿ ಸ್ವಲ್ಪ ಬಾಯಿ ತಪ್ಪಿ ಕೆಲವು ಮಾತುಗಳನ್ನು ಬಂತು. ಅದಕ್ಕೆ ಅದೇನಾದರೂ ಯಾರಿಗೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ದಾರೆ ಬಹುಶಃ ನನಗೆ ಇನ್ನೂ ಹೆಚ್ಚು ಮಾಹಿತಿ ಇಲ್ಲ. ಅದನ್ನು ತಿಳ್ಕೊಳ್ತೀನಿ, ಯಾವ ರೀತಿಯಾಗಿ ಹೇಳಿದ್ದಾರೆ, ಯಾವ ಕಾರಣಕ್ಕೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ
ಒಂದ್ ಕಡೆ ಸಿಎಂ ಆಯ್ತು, ದಿನೇಶ್ ಗುಂಡೂರಾವ್ ಆಯ್ತು, ಅವರೀಗ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಈಗ ಮಾಧ್ಯಮಗಳ ವಿರುದ್ಧ ಕಾಂಗ್ರೆಸ್ ಸಚಿವ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಮಾಧ್ಯಮಗಳು ಉಗ್ರಗಾಮಿಗಳಿಗಿಂತ ಡೇಂಜರ್, ಉಗ್ರಗಾಮಿಗಳು ಒಂದೇ ಗುಂಡಿಗೆ ಸಾಯಿಸ್ತಾರೆ, ಆದ್ರೆ ಮಾಧ್ಯಮಗಳು ಪ್ರತಿನಿತ್ಯ ಕಾಟ ಕೊಟ್ಟು ಸಾಯಿಸ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡಿದ್ದಾರೆ. ತಪ್ಪುಗಳನ್ನ ಎತ್ತಿ ತೋರಿಸೋದೇ ಮಾಧ್ಯಮಗಳ ಕೆಲಸವಾಗಿ ಬಿಟ್ಟಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದ್ರು. ಇದಕ್ಕೂ ಮೊದಲು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾಧ್ಯಮಗಳಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಆ ನಂತರ ಈಗ ತನ್ನ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆಯನ್ನ ಕೇಳಿದ್ದಾರೆ. ಮಾಧ್ಯಮಗಳು ಟೆರರಿಸ್ಟ್ ಅನ್ನುವ ಪ್ರಿಯಾಂಕ್ ಖರ್ಗೆ ಮತ್ತು ಮಾನ ಮರ್ಯಾದೆ ಇಲ್ವಾ ಅಂದಿದ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟರು. ಮಾಧ್ಯಮಗಳ ಬಗ್ಗೆ ನಮಗೆ ಟೀಕೆ ಇಲ್ಲ, ಅವರು ವಾಸ್ತವಾಂಶ ಅರಿತು ಕೆಲಸ ಮಾಡ್ತವೆ, ಅದನ್ನ ಎಲ್ಲರೂ ತಿಳಿದುಕೊಳ್ಳಬೇಕು ಅಂತ ಪರೋಕ್ಷವಾಗಿ ದಿನೇಶ್ ಗುಂಡೂರಾವ್ ಮತ್ತು ಪ್ರಿಯಾಂಕ್ ಖರ್ಗೆಗೆ ಎಚ್ಚರಿಕೆ ರವಾನಿಸಿದರು. ಮಾಧ್ಯಮದ ಮಿತ್ರರಲ್ಲೊಂದು ಮನವಿ, ಪ್ರತಿಯೊಬ್ಬರದು ವೈಯಕ್ತಿಕ ವಿಚಾರಗಳನ್ನು ನಾನು ಅವರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ಇರ್ತೀರಿ. ಆ ಮಾಡುವಂಥ ಕಾಲದಲ್ಲಿ ಕೆಲವು ಲೋಪದೋಷಗಳು ಬಂದರೂ ಬರ್ಬೋದು. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಸ್ವತಂತ್ರ ಇದೆ, ನಿಮಗೆ ತಿಳಿದಿದ್ದನ್ನು ನೀವು ಮಾಡ್ತೀವಿ.